ಸಿದ್ದರಾಮಯ್ಯರ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯತೀಂದ್ರ ಸಿದ್ದರಾಮಯ್ಯ ಕೊಡ್ತಾ ಇದ್ದ ಆಗಾಗಿನ ಪೊಲಿಟಿಕಲ್ ಸ್ಟೇಟ್ಮೆಂಟ್ಗೆ ಬ್ರೇಕ್ ಬಿದ್ದಿದೆ. ಕೊನೆಗೂ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಮೌನಕ್ಕೆ ಶರಣಾಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗಿನ ಮೇಜರ್ ಡೆವಲಪ್ಮೆಂಟ್ ಬ್ರೇಕಿಂಗ್ ಇದು. ಯತೀಂದ್ರ ಮೌನಕ್ಕೆ ಶರಣು, ಮಗನಿಗೆ ಸಿದ್ದರಾಮಯ್ಯ ಮೂಗುದಾರ. ನಾನೇ ಹೇಳುವುದು ಹೇಳಿಯಾಗಿದೆ, ಇನ್ನು ಮಾತನಾಡಲ್ಲ. ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಇನ್ನೂ ಮೌನ. ನವೆಂಬರ್ನಿಂದಲೇ ಎಲ್ಲವನ್ನು ಹೇಳಿದ್ದೇನೆ, ಯಾರ ಹೇಳಿಕೆಗೂ ರಿಯಾಕ್ಟ್ ಮಾಡೋದಿಲ್ಲ. ಮೈಸೂರಿನಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡಿದ ಯತೀಂದ್ರ ಸಿದ್ದರಾಮಯ್ಯ ಸತತ ಹೇಳಿಕೆಗಳಿಂದ ಗೊಂದಲಕ್ಕೆ ಸಾಕ್ಷಿಯಾಗಿದ್ದ ಕರ್ನಾಟಕ. ಹೈಕಮಾಂಡ್ ಸೂಚನೆಯೋ ಅಥವಾ ತಂದೆಯ ಸೂಚನೆಯೋ, ಈಗ ಯತೀಂದ್ರ ಸಿದ್ದರಾಮಯ್ಯ ಮೌನಕ್ಕೆ ಶರಣಾಗಿದ್ದಾರೆ. ಪುತ್ರನ ಹೇಳಿಕೆಗಳಿಂದ ಇಕ್ಕಟ್ಟಿಗೆ ಸಿಕ್ಕಿ ಹಾಕಿಕೊಂಡಿದ್ದ ಸಿದ್ದರಾಮಯ್ಯ ಡಿಕೆಶಿ ಬಣದ ಪ್ರತಿರೋಧಕ್ಕೆ ಬ್ರೇಕ್ ಹಾಕೋದಕ್ಕೆ ಸಿದ್ದರಾಮಯ್ಯ ಮಾಸ್ಟರ್ ಪ್ಲಾನ್. ಹೈಕಮಾಂಡ್ ತಲೆನೋವು ಹೆಚ್ಚಾಗದಂತೆ ನೋಡಿಕೊಳ್ಳೋದಕ್ಕೆ ಯತೀಂದ್ರ ಶಿಸ್ತಿನ ಪಾಠ. ಇನ್ನು ಈ ವಿಚಾರ ನನ್ನ ಮುಂದೆ ತರಬೇಡಿ ಎಂದು ಪತ್ರಕರ್ತರಿಗೆ ಯತೀಂದ್ರ ಮನವಿ. ಯತೀಂದ್ರ ಮೌನಕ್ಕೆ ಶರಣಾಗಿದ್ದಾರೆ. ಒಂದೊಮ್ಮೆ ಸಿದ್ದರಾಮಯ್ಯನವರೇ ಪೂರ್ಣಾವಧಿ ಸಿಎಂ ಆಗಿರ್ತಾರೆ. ಹೈಕಮಾಂಡ್ ನಾಯಕರು ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಿಲ್ಲ. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ನಾಯಕರು ಕೊಟ್ಟಿರ್ತಕ್ಕಂತಹ ಗ್ರೀನ್ ಸಿಗ್ನಲ್ ಅಂತ ಹೇಳಿ ಯತೀಂದ್ರ ಹೇಳಿಕೆ ಕೊಟ್ಟಿದ್ರು. ಅದಾದ ನಂತರ ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಬದಲಾವಣೆಗಳಾಯಿತು. ತಂದೆಯ ಪರ ಸಮರ್ಥನೆ ಮಾಡಿಕೊಳ್ಳುವ ಸೋಗಿನಲ್ಲಿ ಹೈಕಮಾಂಡ್ ನಾಯಕರನ್ನ ಮನವೊಲಿಸುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ನವೆಂಬರ್ನಿಂದಲೇ ಎಲ್ಲವನ್ನೂ ಹೇಳಿದ್ದೇನೆ. ಈಗ ಯತೀಂದ್ರ ಸಿದ್ದರಾಮಯ್ಯ ಯೂಟರ್ನ್ ಅಲ್ಲ, ಜೀಬ್ರೋ ಕ್ರಾಸ್. ಇನ್ನು ಮುಂದೆ ಈ ತರಹದ್ದೊಂದು ಹೇಳಿಕೆ ಕೊಡಬಾರದು ಅಂತ ಹೇಳಿ ಹೈಕಮಾಂಡ್ ನಾಯಕರೇನಾದರೂ ಯತೀಂದ್ರರಿಗೆ ಸೂಚನೆ ಕೊಟ್ಟರೋ ಅಥವಾ ತಂದೆಯಿಂದಲೇ ಸ್ವತಃ ಸೂಚನೆ ಬಂತು. ಪುತ್ರನ ಹೇಳಿಕೆಗಳಿಂದ ಅನೇಕ ತರಹದ ಗೊಂದಲಕ್ಕೀಡಾಗಿತ್ತು ರಾಜ್ಯ ರಾಜಕಾರಣ. ಒಂದು ಕಡೆ ಸಿದ್ದರಾಮಯ್ಯರಿಗೆ ತಡೆಯೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ, ಮತ್ತೊಂದು ಕಡೆ ರಾಜ್ಯದ ಡಿಕೆಶಿ ಬಣದವರೂ ಕೂಡ ಯತೀಂದ್ರ ಸಿದ್ದರಾಮಯ್ಯರನ್ನ ತಡೆಯೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ಗಳನ್ನು ನೋಡೋದಾದ್ರೆ, ಈ ಮೌನದ ಹಿಂದೆ ದೊಡ್ಡ ಸ್ಟ್ರಾಟಜಿ ಇದೆಯಾ? ಇನ್ನು ಎಂಎಲ್ಎಗಳ ವಿದೇಶ ಪ್ರವಾಸದ ಬೆನ್ನಲ್ಲೇ ಯತೀಂದ್ರ ಮೌನವಾಗಿರೋದು ಆಕಸ್ಮಿಕವೇ? ಸಿದ್ದರಾಮಯ್ಯರ ಸೂಚನೆಯ ಮೇರೆಗೆ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದ್ರ ಯತೀಂದ್ರ. ರಾಜ್ಯ ರಾಜಕೀಯದಲ್ಲಿ ಕೋಲಾಹಲ ಎಬ್ಬಿಸಿದ್ದ ಯತೀಂದ್ರ ಕಾಮೆಂಟ್ಸ್. 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಎಂದಿದ್ದ ಯತೀಂದ್ರ ಕಾಂಗ್ರೆಸ್ ಒಳಜಗಳವನ್ನ ಬೀದಿಗೆ ತಂದಿತ್ತು. ಈ ಮೌನದ ಹಿಂದೆ ದೊಡ್ಡ ತಂತ್ರಗಾರಿಕೆ ಇದೆಯಾ ಅನ್ನೋ ಪ್ರಶ್ನೆಗಳೆದ್ದಿದ್ದಾವೆ. ಎಂಎಲ್ಎಗಳ ವಿದೇಶ ಪ್ರವಾಸದ ಬೆನ್ನಲ್ಲೇ ಯತೀಂದ್ರ ಮೌನವಾಗಿರೋದು ಆಕಸ್ಮಿಕವೇ? ಸಿದ್ದರಾಮಯ್ಯರ ಸೂಚನೆಯ ಮೇರೆಗೆ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದ್ರ ಯತೀಂದ್ರ. ರಾಜ್ಯ ರಾಜಕೀಯದಲ್ಲಿ ಕೋಲಾಹಲ ಎಬ್ಬಿಸಿದ್ದ ಯತೀಂದ್ರರ ಕಾಮೆಂಟ್ಸ್. 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಎಂದಿದ್ದ ಯತೀಂದ್ರ ಸಿದ್ದರಾಮಯ್ಯ ಬೆಳಗಾವಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಸಿಡಿಮದ್ದನ್ನು ಸ್ಫೋಟಿಸಿದ್ರು ಅವತ್ತು ಯತೀಂದ್ರ ಸಿದ್ದರಾಮಯ್ಯ. ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಯತೀಂದ್ರರು ಈ ತರಹದ್ದೊಂದು ಹೇಳಿಕೆ ಕೊಡ್ತಾರೆ ಅನ್ನೋದು. ಬೆಳಗಾವಿಯಲ್ಲಿ ಪ್ರಥಮ ಬಾರಿಯ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಯತೀಂದ್ರರದ್ದು. ನನ್ನ ತಂದೆಯೇ ಪೂರ್ಣಾವಧಿ ಸಿಎಂ ಆಗಿರ್ತಾರೆ. ಅದಾದ ನಂತರ ರಾಜಕೀಯ ವಲಯದಲ್ಲಿ ಬಹಳಷ್ಟು ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿತು. ಅದಾದ ನಂತರವೂ ಅದೇ ತರಹದ ಹೇಳಿಕೆಯನ್ನು ಪುನರುಚ್ಚಾರ ಮಾಡಿದ್ರು. ಮತ್ತು ಪೂರ್ಣಾವಧಿ ಸಿದ್ದರಾಮಯ್ಯನವರೇ, ನನ್ನ ತಂದೆಯೇ ಪೂರ್ಣಾವಧಿ ಸಿಎಂ. ಅದರಲ್ಲಿ ಯಾವ ಬದಲಾವಣೆಯನ್ನು ಕೂಡ ತಂದಿರಲಿಲ್ಲ ಯತೀಂದ್ರ ಸಿದ್ದರಾಮಯ್ಯ. ಈಗ ಅವರ ಬಾಯಿಗೆ ಬೀಗ ಹಾಕೋದಕ್ಕೂ ಹೈಕಮಾಂಡ್ ನಾಯಕರು ಮುಂದಾಗಿರುವಂತಹದ್ದು. ಇದು ಸ್ವತಃ ತಂದೆಯಿಂದ ಬಂದಿರತಕ್ಕಂತಹ ಡೈರೆಕ್ಷನು ಅಥವಾ ಹೈಕಮಾಂಡ್ ನಾಯಕರೇ ಕೊಟ್ಟಂತಹ ನಿರ್ದೇಶನವ? ಚರ್ಚೆಗಳಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.